ಕಾರ ನಾ ಕಂಡೋರ್ದೆಲ್ಲ ಆಸೆ ಪಡಲ್ಲ, ಸ್ವಂತ ದುಡ್ಡಲ್ಲಿ ತಂತೀನಿ ನೋಡಿ. ಗೈಸ್ ಇದನ್ನ ನೋಡಿ ನಾನು ಸಡನ್ ಆಗಿ ರಾಮ ಅನ್ಕೊಂಡೆ, ಇದು ಕೃಷ್ಣ ಪರಮಾತ್ಮ. ಇದನ್ನ ನೋಡಿ ನಾನು ರಾಮನೋ ಕೃಷ್ಣನೋ ಅಂತ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾಕಂದರೆ ಇಲ್ಲಿ ನಮ್ಮ ಬಾಸ್ ಇದ್ದಾರಲ್ಲ, ಆ ಬಾಸಿಗೆ ಬಾಸು ರಾಮ ಇರ್ತಾರಲ್ಲ ಜೊತೆಲಿ ಯಾವಾಗಲೂ. ಸೊ ಅದಕ್ಕೆ ಇವಾಗಲೂ ಇವರು ರಾಮ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಕ್ಲಿಯರ್ ಮಾಡ್ಕೊಂಡೆ ಇದು ಕೃಷ್ಣ ಪರಮಾತ್ಮ ಅಂತ. ಕೃಷ್ಣ ಕಾಳಿಯ ಎಡೆ ಮೇಲೆ ಕಾಲಿಟ್ಟಿರುವ ದೃಶ್ಯವನ್ನು ಈ ದೊಡ್ಡ ಬಂಡೆ ಮೇಲೆ ಬಿಡಿಸಿದ್ದಾರೆ. ಇಲ್ಲಿ ಹೇಳ್ತೀನಿ ಕೇಳ, ಸಾಯ್ಬೇಕು ಅಂದ್ರೆ ಯಾವ ಕೆರೆಗಾದ್ರೂ ಹೋಗಿ ಸಾಯಿ. ಒಟ್ಟು ನಿನ್ನ ಇಚ್ಛೆಯಿಂದ ನೀನು ಸಾಯು. ನಿನ್ನ ಯಾವ ಡ್ರಮ್ಮ ಕುಂತ ನೀರು ಕುಡಿದ್ರೆ ಅರ್ಧ ಗಂಟೆದಾಗ ಸತ್ತೋತಾನೆ. ಡ್ರಮ್ಮ ಕುಡಿದ ನೀರು ಕುಡಿತಿದ್ದಂಗೆ ಎದ್ದು ಈಚೆ ಬರ್ತೆ ಕಣೋ, ಜೀವದ ಮೇಲೆ ಆಸೆ ಬಂದು. ಬರಲ್ಲ ಕಣ ಅವ. ನಾನು ನಿಮ್ಮಂತಾರ ತಲೆ ಓಡಿಸ್ತೀರ ಅಂತಾನೆ ನಾನು ಕ್ಯಾಪ್ ಹಾಕಿ ಮುಂಚೆ ಕುಂದಿರ್ಸೋದು. ನಾನು ಕೂತ್ಕೊಳ್ಳಲ್ಲ, ನೀನು ಕೂತ್ಕೊಂಡಂಗಿದ್ರೆ ಎದ್ದು ಬರ್ತೀಯ ಅಂದಿದ್ದು. ತಾನು ಯಾರು ಹೋಗಿ ಡ್ರಮ್ಮಗೆ ಸಾಯ್ಬೇಕು ಅಂತ ಕೂತ್ಕೊಂತಾನೋ, ಯಾವ ನೀರು ಕುಡಿದು ಕೇವಳಕ್ಕೆಲ್ಲ ನೀರು ಹೋಗಿ ಉಸಿರು ಕಟ್ಟಂಗೆ ಆಗುತ್ತೋ ಅವನು ತಾನೇ ಈಚೆ ಓಪನ್ ಮಾಡ್ಕೊಂಡು ಬರ್ತಾನೆ. ಸಾಯೋ ಆಸೆ ಇರುತ್ತೆ, ಸಾಯೋವಾಗ ಭಯ. ನೀ ಸ್ಲೋ ಮಾಡು ಅನ್ನೋದೇ ಮಣ್ ರೋಡಾಗ ಹೋಗ್ಬೇಕು ಅಂತ ಹೇಳಿದಿದ್ರೆ ಸಾಕಾಗಿರೋದು ನನಗೆ. ಸ್ಲೋ ಮಾಡು ಅಂದೆ, ನನಗೆ ಏನು ಸ್ಲೋ ಮಾಡು, ನಂಗೆ ಗಾಡಿ ಬರಲ್ವ ಅಂತ ನನಗೆ ಸಾಕಾಗೋಯ್ತು. ಯಾವುದಲ್ಲ ಮಗ ಇದು. ಮತ್ತು ಇನ್ನೊಂದು ಹೆಣ್ದೇವ್ರಿನ ದೇವಸ್ಥಾನ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ ಗೈಸ್. ಇಲ್ಲೂ ಕೂಡ ಡೋರ್ ಕ್ಲೋಸ್ ಮಾಡಿದ್ದಾರೆ ಗೈಸ್. ಅದರ ನೋಡೋಕ್ಕೆ ಗ್ಯಾಪ್ ಇದೆ, ಅಲ್ಲಿಂದ ನೋಡೋಣ ಬನ್ನಿ. ಈ ಹೆಣ್ಣು ದೇವ್ರ ಹೆಸರು ಬಂದು ಶ್ರೀ ತಾಯಿ ಮುದ್ದಮ್ಮನವರು ಅಂತ ಈ ದೇವ್ರ ಹೆಸರು ಬಂದು ಗೈಸ್. ನೋಡಿ ಹೆಂಗಿದೆ ಅಂತ. ಆ ಕಡೆ ನೋಡಿ ಗೈಸ್, ಗ್ರೀನ್ ಕಲರ್ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಹೊಲ ಪೂರ್ತಿ ಗ್ರೀನ್ ಕಲರಲ್ಲೇ ಇದೆ, ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಗೈಸ್. ಇವಾಗ ನಾವು ಮಠದ ಬ್ಯಾಕ್ ಡೋರ್ ಹತ್ರ ಇದ್ದೀವಿ. ನೋಡಿ ಇದೆ ಮಠದ ಬ್ಯಾಕ್ ಡೋರು. ಆಂಜನೇಯರ ಆ ಬೆಟ್ಟನ ಈ ಸೈಡಿಗೆ ಇಟ್ಟಿದ್ದ ಅವಾಗ. ಮಗ ಇದನ್ನ ಸ್ಟೇಟಸ್ಸಿಗೆ ಹಾಕೋರು ಹುಡುಗರೆಲ್ಲ. ನಾನು ಇದು ಯಾವ ಪ್ಲೇಸ್ ಎಲ್ಲೈತೆ ಅಂತ ಹುಡುಕ್ತಾ ಇದ್ದೆ. ಹುಡುಕ್ತಾ ಇದೆ, ಸುಮಾರು ದಿನದಿಂದ ಹುಡುಕ್ತಾ ಇದೆ. ಇದು ನಾಗಲೇ ನಾನು ಈ 2 ದಿನ ಮುಂಚೆ ಬಂದು ಇಲ್ಲಿ ಹೆಂಗೋ ಬಂದೆ. ಆಮೇಲೆ ನೋಡಿದೆ, ಓಹೋ ಸುತ್ತಮುತ್ತ ನಮ್ಮ ಹಳ್ಳಿ ತವನೇ ಐತೆ, ಎಲ್ಲೆಲ್ಲ ಹುಡುಕ್ತಾ ಇದ್ದೀನಲ್ಲಪ್ಪ ಇದನ್ನ ಅಂತ. ಮತ್ತೆ ಅಲ್ಲ ಮೊನ್ನೆ ಮೀನು ಹಿಡಿತಿದ್ರು ಕಣ್ಣ, ಹಿಡಿಬಹುದು ಅಂತ ಅನ್ನೋದೇನಿಲ್ಲ. ಇಲ್ಲಿ ನಮ್ಮ ಬಾಸು ಕಲ್ಲು ಬಂಡೆನ ಎತ್ಕೊಂಡು ನಿಂತವ್ರೆ ನೋಡಿ ಗೈಸ್. ಕೆಳಗಡೆ ದೊಡ್ಡದಾಗಿರೋ ಗದೆ ಇದೆ. ದೇವರುಗಳ ಬೀಡು ದೇವರಾಯನ ಪಟ್ಟಣದಲ್ಲಿ ಇರುವ ಶ್ರೀ ಹರಿಹರೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಪರ್ವತ ಎತ್ಕೊಂಡಿರೋ ಆಂಜನೇಯ ಮತ್ತು ಕಾಳಿಯ ಎಡೆ ಮೇಲೆ ಕಾಲಿಟ್ಟಿರೋ ಶ್ರೀಕೃಷ್ಣ ದೇವರನ್ನು ನೋಡ್ಬೋದು ಗೈಸ್. ದಿನೇಶ್ ಕಲಾ ತಂಡದವರು 9/6/2021 ಇದನ್ನೆಲ್ಲ ಕೆತ್ತಿದ್ದಾರೆ ಗೈಸ್. ಬ್ಯಾಕಿಂದ ನಮ್ಮ ಬಾಸ್ ನೋಡಕ್ಕೆ ಹೆಂಗೆ ಕಾಣಿಸ್ತಾರೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಮಾಡ್ದಾಗೆ ಸೊಳ್ಳೆ ಹೊಡೆಯಕ್ಕೂ ಜನ ಇಲ್ಲ ನೋಡ ಹೊಡೆಯಕ್ಕೆ ಅದಕ್ಕೂ ಇಲ್ಲ ಬಿಡು. ನೀನು ಹೋಗ್ತೀಯೇನು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸ್ಕೂಲ್ ಐತಾ ಏನಿದು? ಆಯುಷ್ಮಾನ್ ಆರೋಗ್ಯ ಮಂದಿರ. ಓಹೋ ಗೈಸ್, ನಾವಿವತ್ತು ದೇವರಾಯನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಗೈಸ್. ಈ ಜಾಗಕ್ಕೆ ಬಂದ ತಕ್ಷಣ ಶ್ರೀ ಹರಿಹರೇಶ್ವರ ದೇವಾಲಯ ಕಾಣುತ್ತೆ, ನೀವು ಕೂಡ ನೋಡ್ತಾ ಇದ್ದೀರಾ. ದೇವಸ್ಥಾನದೊಳಗೆ ಒಂದು ನಂದಿ ನೋಡೋಕ್ಕೆ ಕಾಣುತ್ತೆ. ಮತ್ತು ಒಳಗಡೆ ಗರ್ಭದ ಗುಡಿಯಲ್ಲಿ ದೇವರಿದ್ದಾರೆ, ಅಲ್ಲೊಂದು ಗೇಟ್ ಇದೆ. ಸೊ ಇವಾಗ ಈ ಗೇಟ್ ಓಪನ್ ಇಲ್ಲ, ಅದಕ್ಕೆ ಇಲ್ಲಿಂದನೇ ನೋಡ್ಕೊಳ್ಳಿ. ಮತ್ತು ಅಲ್ಲಿ ನಮ್ಮ ಬಾಸ್ ಇದ್ದಾರೆ, ನೋಡ್ತಾ ಇದ್ದೀರಾ. ಹತ್ರ ಹೋಗಿ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಇದು ದೇವರಾಯನಪಟ್ಟಣದ ಕೆರೆ. ನಾವಿವಾಗ ದೇವರಾಯನಪಟ್ಟಣದ ಕೆರೆ ಏರಿ ಮೇಲೆ ಹೋಗ್ತಾ ಇದ್ದೀವಿ. ಮುಂದೆ ಅಲ್ಲಿ ಕಾಣಿಸ್ತಾ ಇರೋದೇ ದೇವರಾಯನಪಟ್ಟಣ ಊರು. ನೋಡಿ ಗೈಸ್, ನಾವಿವಾಗ ದೇವರಾಯನಪಟ್ಟಣ ಊರಿಗೆ ಎಂಟ್ರಿ ಆದ್ವಿ. ನೋಡಿ ಇದೇ ದೇವರಾಯನಪಟ್ಟಣ ಊರು. ನಾವು ಮೇಲ್ಗಡೆ ಹೋಗಬೇಕು, ಕೆಳಗಡೆ ಇನ್ನೊಂದು ರೋಡ್ ಇದೆ. ನನ್ನ ಗಾಡಿನ ನೆಳ್ಳಿಗೆ ಹಾಕ್ಬಿಟ್ಟು ಇವಾಗ ನಾವು ನೋಡಬೇಕಾಗಿರೋ ಜಾಗನ ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ನಿಮ್ಗೂ ತೋರಿಸ್ತೀವಿ.